ಹಾಯ್ ಎವ್ರಿವನ್. ಲಾಸ್ಟ್ ಟೈಮ್ ನಾವೊಂದು ವಾಸ್ತು ಬಗ್ಗೆ ವಿಡಿಯೋ ಮಾಡಿದ್ವಿ. ಅದು ತುಂಬ ಲಾಂಗ್ ಆಯಿತು, ಒಂದು ಸ್ವಲ್ಪ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನು ನಾನು ಸ್ವಲ್ಪ ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಶಾರ್ಟ್ ಆಗಿ ವಿತ್ ಮ್ಯಾಪಿಂದ. ನೀವು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನಮ್ಮ ವಾಸ್ತು ಬಂದು ಟೋಟಲಿ ಇಂಡಿಯನ್ ಜಿಯೋಗ್ರಫಿ ಮೇಲೆ ಡಿಪೆಂಡ್ ಆಗಿದೆ. ಇಂಡಿಯನ್ ಜಿಯೋಗ್ರಫಿಯಿಂದ ಹುಟ್ಕೊಂಡಿರೋದು. ಇವಾಗ ನೋಡಿ, ಇದು ಇಂಡಿಯನ್ ಮ್ಯಾಪ್ ನನ್ನ ಹತ್ರ ಇದೆ. ಇದು ನಾರ್ತು, ಸೌತು, ಈಸ್ಟ್, ವೆಸ್ಟ್ 4 ಕಾರ್ನರ್ ಇದೆ. ಇದರಲ್ಲಿ ನಾವು ಈ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಿಮಾಲಯನ್ ರೇಂಜಸ್ ಇದೆ. ಇಲ್ಲಿ ನಮಗೆ ಕೈಲಾಸ ಪರ್ವತ ಇದೆ. ಇದಕ್ಕೆ ನಾವು ಈಶಾನ್ಯ ಮೂಲೆ ಅಂತ ಕರಿತೀವಿ. ಈಶಾನ್ಯ ಮೂಲೆದ ಏನಕ್ಕೆ ಹೆಸರು ಬಂದಿದೆ ಅಂದರೆ ಇಲ್ಲಿ ಈಶ್ವರ ಇರಿಸಿದ್ದಾನೆ, ಅದಕ್ಕೆ ಈಶಾನ್ಯ ಮೂಲೆ ಅಂತ ಕರಿತೀವಿ. ಅದಕ್ಕೆ ನಾವು ಈ ಕಾರ್ನರಲ್ಲಿ ಪೂಜಾರ ಇರಬೇಕು ಅಂತ ಪ್ರಿಫರ್ ಮಾಡ್ತೀವಿ. ಅದೇ ಥರ ಇಲ್ಲಿ ಸೌತ್ ಈಸ್ಟ್ ಕಾರ್ನರಲ್ಲಿ ನಮಗೆ ಇಲ್ಲಿ ಅಗ್ನಿ ಮೂಲೆ ಅಂತ ಕರಿತೀವಿ. ಇದಕ್ಕೆ ಇಲ್ಲೇನಕ್ಕೆ ಅಗ್ನಿ ಮೂಲೆ ಕರಿತೀವಿ ಅಂದರೆ ಇಲ್ಲಿ ಆಕ್ಟಿವ್ ವೋಲ್ಕನೋಸ್ ಇದೆ ನಮ್ಮ ಅಂಡಮಾನ್ ನಿಕೋಬಾರಲ್ಲಿ. ಇವಾಗಲೂ ಕೂಡ ಅಗ್ನಿ ಪರ್ವತಗಳು ಆಕ್ಟಿವ್ ಇದೆ. ಅದಕ್ಕೆ ಇಲ್ಲಿ ಕಿಚನ್ ಮಾಡಬೇಕು ಅಂತ ನಾವು ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಅದಕ್ಕೆ ಸೌತ್ ಈಸ್ಟ್ ಕಾರ್ನರಲ್ಲಿ ಕಿಚನ್ ಬರುತ್ತೆ. ಇದಕ್ಕೆ ನಾವು ಆಗ್ನೇಯ ಅಂತ ಕರಿತೀವಿ, ಅಗ್ನಿ ಮೂಲೆ. ಆಮೇಲೆ ಈ ಕಡೆ ಕಾರ್ನರ್ ಬಂದರೆ ಇದಕ್ಕೆ ನೈಋತ್ಯ ಅಂತೀವಿ. ಇದು ಸೌತ್ ವೆಸ್ಟ್ ಕಾರ್ನರು. ಇಲ್ಲಿ ನೈಋತ್ಯದಲ್ಲಿ ನಮಗೆ, ನೈಋತ್ಯ ಅಂದರೆ ಎತ್ತರವಾದ ಪ್ರದೇಶ ಅಂತ ಅರ್ಥ ಬರುತ್ತೆ. ಇಲ್ಲಿ ನಮಗೆ ಅನಂತಕೋಟಿ ಪದ್ಮನಾಭ ದೇವಸ್ಥಾನ ಇದೆ ಕೇರಳದಲ್ಲಿ. ಸೊ ಇಲ್ಲಿ ದುಡ್ಡಿಡೋಕ್ಕೆ ಮತ್ತು ಮಣಗಕ್ಕೆ ಯೋಗ್ಯವಾದ ಸ್ಥಳ ಅಂತ ನಾವು ಪ್ರಿಫರ್ ಮಾಡಬೇಕು. ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಇದು ನೈಋತ್ಯದಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಇದು ಬೆಡ್ರೂಮ್ ಇರೋಕ್ಕೆ ಯೋಗ್ಯವಾದ ಸ್ಥಳ. ಸೊ ಇಲ್ಲಿ ಪೂಜೆ ಮಾಡೋಕ್ಕೆ, ಇಲ್ಲಿ ಅಡುಗೆ ಮಾಡೋಕ್ಕೆ ಕಿಚನ್ ಆಗ್ನೇಯ ಮೂಲೆ, ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡೋಕ್ಕೆ, ಆಗ್ನೇಯ ಮೂಲೆಯಲ್ಲಿ ಕಿಚನ್ ಅಡುಗೆ ಮಾಡೋಕ್ಕೆ, ನೈಋತ್ಯದಲ್ಲಿ ಬೆಡ್ರೂಮ್ ಮಾಡೋಕ್ಕೆ ಮತ್ತು ದುಡ್ಡಿಡೋಕ್ಕೆ ಒಳ್ಳೆಯ ಜಾಗ. ಇನ್ನು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ವಾಯವ್ಯ ಅಂತ ಕರಿತೀವಿ. ಇಲ್ಲಿ ನಮಗೆ ಥಾರ್ ಡೆಸರ್ಟ್ ಇದೆ, ಬಯಲು ಪ್ರದೇಶ ಇದೆ. ಸೊ ಅದರಿಂದ ಇಲ್ಲಿ ಮಲ್ಟಿಪರ್ಪಸ್ ಜಾಗ ಯೂಸ್ ಮಾಡ್ಕೋಬಹುದು. ಟಾಯ್ಲೆಟ್ಸ್ ಮಾಡೋಕ್ಕೆ, ಈವನ್ ಎಕ್ಸ್ಟ್ರಾ ಬೆಡ್ರೂಮ್ ಮಾಡ್ಕೊಳ್ಳೋಕ್ಕೆ, ಲಿವಿಂಗ್ ಮಾಡ್ಕೊಳ್ಳೋಕ್ಕೆ ಎಲ್ಲಕ್ಕೂ ಯೋಗ್ಯವಾದ ಸ್ಥಳ. ಸೊ ಅದರಿಂದ ನಮ್ಮ ಇಂಡಿಯನ್ ಜಿಯೋಗ್ರಫಿ ಮೇಲೆ ನಮ್ಮದು ವಾಸ್ತು ಡಿಪೆಂಡ್ ಆಗಿದೆ. ಸೊ ಇದ್ರ ಬೇಸಿಸಲ್ಲಿ ವಾಸ್ತು ಉಟ್ಕೊಂಡಿದೆ. ಥ್ಯಾಂಕ್ ಯು.